आप देख रहे हैं सेवन न्यूज। मैं आपके साथ मोहम्मद सलमान जुनैदी। बीजापुर शहर में संगमेश बबलेश्वर जी को चिल्ड्रंस एकेडमी का चेयरमैन बनाया गया है। इस खुशी के मौके पर एमसी मुल्ला के नेतृत्व में संगमेश बबलेश्वर जी का सम्मान किया गया। इस अवसर पर सुविधा सोशल ग्रुप के अध्यक्ष फैयाज कलादगी, जिम्मेदारान नसीम रोजिंदार, सादिक जनवेकार, शफीक जागीरदार, डीएस पीरजादे, हाशिम कलादगी, सुरेश बीजापुर, महादेव रोजी, दस्तगीर सालोडगी, मनोहर ताजो, डॉक्टर सवलगी और फिदा कलादगी के अलावा और भी जिम्मेदारान रहे मौजूद। शहर बीजापुर में जो है बाल विकास एकेडमी के चेयरमैन नामजद होने पर संगमेश बबलेश्वर साहब का जो है एमसी मुल्ला साहब के नेतृत्व में और हमारी पूरी टीम जो है उनका सम्मान किए। इस मौके पर शहर यानी बीजापुर के एनजीओज़ के जिम्मेदार मौजूद थे। खासकर हमारे सुविधा संस्था के जिम्मेदार नसीम रोजिंदार साहब, सादिक जानवेकर साहब, शफीक जागीरदार साहब, डीएस पीरजादे साहब, हाशिम कलादगी साहब, सुरेश बीजापुर साहब, महादेव रोजी साहब, दस्तगीर सालोडगी साहब और मनोहर ताजो, डॉक्टर सावलगी के अलावा बहुत सारे जिम्मेदार इस मौके पर मौजूद थे। मैं मेरी जानिब से और तमाम लोगों की जानिब से संगमेश बबलेश्वर साहब को दिल के अति गहराई से मुबारकबाद देता हूं और ख़ासकर इस मौके पर हमारे राज्य के मुख्यमंत्री सिद्धरामैया साहब को और हमारे डिस्ट्रिक्ट इंचार्ज मिनिस्टर एमबी पाटिल साहब को मैं मेरी जानिब से और तमाम बीजापुर वालों की जानिब से उनको मुबारकबाद देता हूँ, क्योंकि संगमेश बबलेश्वर साहब जो है खासकर बच्चों के लिए उनकी जो बच्चों के प्रति उनकी जो मोहब्बत है, लगन है, वो बच्चों के क्षेत्र में बहुत अच्छा काम करते पहले भी आए हैं, आज भी कर रहे हैं। इस एकेडमी के जरिए और भी करेंगे। हमेशा उनके साथ हम लोग खड़े हैं। जब भी हमारी ज़रूरत होगी हम उनके साथ खड़े रहकर ये बच्चों का जो ये एकेडमी के जरिए जो भी बन सकता है सरकार से वो काम हम सब लोग मिल करेंगे, ऐसे उम्मीद है। बबलेश्वर जी का जो है आज सम्मान जो है किस लिए किया गया? उन्हें जो नए बाल विकास एकेडमी की जो चेयरमैनशिप दी गई है उसके मद्देनजर रखते हुए हमारे एमसी मुल्ला साहब के नेतृत्व में तमाम हमारी पूरी टीम जो है उनको सम्मान किए हैं आज। आपका नाम? मैं फयाज कलादगी। ಮೊದಲಿಗೆ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿ ಇವತ್ತು ನಮ್ಮೆಲ್ಲರ ನಡೆದಾಡುವ ದೇವರು ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನು ಸ್ಮರಣೆ ಮಾಡಿ ನಮ್ಮೆಲ್ಲರ ಬದುಕಿಗೆ ಹೊಸ ಭಾಷೆ ಬರೆದಂಥ ಶಿವಯ್ಯ ಸ್ವಾಮೀಜಿಯವರನ್ನು ಕೂಡ ಸ್ಮರಣೆ ಮಾಡಿ ಇವತ್ತು ನನ್ನನ್ನು ಈ ಒಂದು ಸಭೆಗೆ ಕರೆದು ಭಾಳ ಪ್ರೀತಿ ಕಕ್ಕುಲತೆಯಿಂದ ನನಗೆ ಇವತ್ತು ಸನ್ಮಾನ ಮಾಡಿರುವಂಥ ನಮ್ಮ ಎಮ್.ಸಿ. ಮುಲ್ಲಾ ಅವರಿಗೂ ಮತ್ತು ಎಲ್ಲ ಗೆಳೆಯರ ಬಳಗ ಭಾಳ ಪ್ರೀತಿಯಿಂದ ನನ್ನನ್ನು ಇವತ್ತಿನ ಕರೆದು ಸನ್ಮಾನ ಮಾಡಿದ್ದೀರಿ. ನಿಮ್ಮ ಸನ್ಮಾನನೇ ಭಾಳ ದೊಡ್ಡ ಶ್ರೀರಕ್ಷೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಲ್ಲಿರುವಂಥ ಮಹಾದೇವ್ ರೋಜಿಯವರೇ, ನಮ್ಮ ಉದ್ಯಮಿಗಳು ಆತ್ಮೀಯ ಸಹೋದರರಾದಂಥ ಹಾಜಿಲಾಲ್ ಬಾಗ್ವಾನ್ರವರೇ, ನಮ್ಮ ಆತ್ಮೀಯ ಸ್ನೇಹಿತರು
ಉತ್ತಮ ವಾಗ್ಮಿಗಳು, ಸದಾ ಕ್ರಿಯಾಶೀಲ ಚಟುವಟಿಕೆ ತೊಡಗಿಸ್ಕೊಳ್ತಕ್ಕಂಥ ಸುರೇಶ್ ಬಿಜಾಪುರ ಅವರೇ, ಪತ್ರಕರ್ತರ ಜೊತೆಗೆ ನಮ್ಮ ಜೊತೆ ಸಕ್ರಿಯವಾಗಿ ಪಕ್ಷವನ್ನು ಅತ್ಯಂತ ಸದೃಢವಾಗಿ ಕಟ್ಟುವಲ್ಲಿ ತನ್ನೆಲ್ಲ ವೈಯಕ್ತಿಕವಾದಂಥ ಶ್ರಮವನ್ನು ಹಾಕೋದ್ರ ಮೂಲಕ ಎಲ್ಲ ಸಮುದಾಯದವರೊಂದಿಗೆ ಅತ್ಯಂತ ಪ್ರೀತಿಯಿಂದ ಬೆರೆಯುವಂಥ ಆತ್ಮೀಯ ಸಹೋದರ ಫಯಾಜ್ ಕಲಾದಿಗೆ ಅವರೇ, ನಮ್ಮ NGOವನ್ನು ನಡೆಸೋದ್ರ ಮೂಲಕ ಶಿಕ್ಷಣದ ಬಗ್ಗೆ, ಮಕ್ಕಳ ಬಗ್ಗೆ ಕಾಳಜಿಯನ್ನು ಹೊಂದಿರತಕ್ಕಂಥ ನಮ್ಮ ಆತ್ಮೀಯರಾದಂಥ ಬಾಬು ಸಜ್ಜನ್ ಅವರೇ, ಹಾಗೂ ನಮ್ಮ ಶೇಗುಣಶೆ ಯುವ ಮಿತ್ರ ಮುತ್ತು ಅವರೇ, ನಮ್ಮ ಪೂಜಾರ್ ಕಾಕ ಅವರೇ, ಹಾಗೂ ನಮ್ಮ ಮಹಾದೇವಣ್ಣ ಅವರೇ, ನಮ್ಮ ದಸ್ತಗಿರಿ ಸಾಲೂಟಿಗೆ ಅವರನ್ನು ಒಳಗೊಂಡಂತೆ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರರೇ, ದೃಶ್ಯ ಮಾಧ್ಯಮ ಮತ್ತು ಅಕ್ಷರ ಮಾಧ್ಯಮದ ಎಲ್ಲ ಬಂಧುಗಳೇ, ವಿಜಯಪುರ ನಗರದ ವಿವಿಧ ಸಂಘಟನೆಗಳಿಂದ ಆಗಮಿಸಿರ್ತಕ್ಕಂಥ ನನ್ನ ಪ್ರೀತಿಯ ಬಂಧುಗಳೇ, ಹಾಗೂ ಶಿರಗುಣಸಿ ಗ್ರಾಮದಿಂದಲೂ ನಮ್ಮ ಕ್ಷೇತ್ರದ ಭಾಳ ಜನ ಹಿರಿಯರು, ಯುವ ಸಹೋದರರು ಬಂದಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ, ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ನಮ್ಮ ಹಿಂದಿನ ಜಲಸಂಪನ್ಮೂಲ ಸಚಿವರು, ಪ್ರಸ್ತುತ ಕೈಗಾರಿಕೆಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ MB ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, DK ಶಿವಕುಮಾರ್ ಅವರು, ಈ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಪಕ್ಷದ ಎಲ್ಲ ಮುಖಂಡರು ಸೇರಿ ಈ ಯುವಕ ನಮ್ಮವ ಮಕ್ಕಳ ಸೇವೆಯನ್ನು ಮಾಡಲಿ ಅಂಥೇಳಿ ಭಾಳ ದೊಡ್ಡದಾದಂಥ ಒಂದು ಮಕ್ಕಳ ಸೇವೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. MB ಪಾಟೀಲ್ ಸಾಹೇಬರು ನನಗೆ ಕೇಳಿದ್ರು, ಇಲ್ಲ ಸಂಗಮೇಶ್, ಒಂದು ಒಳ್ಳೆ ಭಾಳ ದೊಡ್ಡದಾದಂಥ ಒಂದು ಒಳ್ಳೆ ಇದಕ್ಕಿಂತ ಒಳ್ಳೆ ಹುದ್ದೆ ಯಾವುದಾದ್ರೂ ಇದ್ದರೆ ಅದನ್ನು ಮಾಡ್ತೀನಿ, ಇದು ಬೇಡ ಅಂತಂದರು. ನಾನು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ, ಸರ್, ಮಕ್ಕಳ ಸೇವೆಗಿಂತ ದೊಡ್ಡ ಹುದ್ದೆ ಜಗತ್ತಿನಲ್ಲಿ ಯಾವುದೂ ಇಲ್ಲ ಸರ್, ನನಗಿದೆ. ಯುವ ಮಿತ್ರರು, ನಮ್ಮ ಮಾರ್ಗದರ್ಶಕರು ನನಗೆ ರಾಜಕೀಯದಲ್ಲಿ ಪ್ರೋತ್ಸಾಹಿಸಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನನಗೆ ಈ ತಾಲೂಕು ಪಂಚಾಯತ್ ಅಧ್ಯಕ್ಷನಾಗಲಿಕ್ಕೆ ಆಗಲಿ ಮತ್ತು ಇನ್ನಿತರ ರಾಜಕೀಯ ಕ್ಷೇತ್ರದಲ್ಲಿ ನನಗೆ ಬೆಳವಣಿಗೆ ಮಾಡಲಿಕ್ಕೆ ನನಗೆ ಸದಾ ಸಹಕಾರ ಮಾಡುವಂಥ ನಮ್ಮ ಸಂಗಮೇಶ್ ಬಬಲೇಶ್ವರರ ತಂದೆಯವರಾದ ನಮ್ಮ ಸಿದ್ದರಾಯ ಸಾವ್ಕಾರ ಅಂಥೇಳಿ ಅವರು ತೀರ್ಕೊಂಡು, ಅವರು ನನಗೆ ಭಾಳ ಈಗಾದರೂ ನನಗೆ ಪ್ರತಿಯೊಂದು ವಿಷಯದಲ್ಲಿ ಅವರ ಧೈರ್ಯ ಶೌರ್ಯವನ್ನು ನನಗೆ ಪ್ರೇರಣೆ ಆಗಿದೆ. ಅದಕ್ಕಾಗಿ ಅವರ ಒಬ್ಬ ಚಿರಂಜೀವಿ ಇವತ್ತಿನ ದಿವಸ, ಅದರ ಜೊತೆಗೆ ಅವರು ಚಿರಂಜೀವಿ ಇದ್ದರೂ ಸಹಿತ ನನ್ನ ಆತ್ಮೀಯ ಸ್ನೇಹಿತವರು. ಯಾಕೆ ನಾ ಹೇಳ್ಬೇಕಂದ್ರೆ, ರಾಜಕೀಯ ರಂಗದಲ್ಲಿ ಆಗಲಿ, ಧಾರ್ಮಿಕ ರಂಗದಲ್ಲಿ ಆಗಲಿ, ಅಥವಾ ಸಾಮಾಜಿಕ ರಂಗದಲ್ಲಿ, ಪ್ರತಿಯೊಂದು ರಂಗದಲ್ಲಿ, ಇವತ್ತು ಶೈಕ್ಷಣಿಕ ರಂಗದಲ್ಲಿ ಪ್ರತಿಯೊಂದು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿ ಇವತ್ತು ಒಂದು ರಾಜ್ಯದ ಒಂದು ಏನದು ಅದರಲ್ಲಿ ವಿಶೇಷವಾಗಿ ಮಕ್ಕಳ ಸೇವೆ ಮಾಡುವಂಥದ್ದು ಏನೊಂದು ಅವಕಾಶ ಸಿಕ್ಕಿದೆ. ಅದು ನಮ್ಮೆಲ್ಲರಿಗೆ, ಈ ನಾಡಿನ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ನಾವೆಲ್ಲ ಪುಣ್ಯ ಮಾಡಿದಂತೆ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಒಬ್ಬ ಇಂಥ ವ್ಯಕ್ತಿಗೆ ಒಂದು ಮಕ್ಕಳ ಬಗ್ಗೆ ಮೊದಲಿಂದ ಅವರು ಒಂದು ಶಿಕ್ಷಣದಲ್ಲಿ ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸುವಂಥ ಒಬ್ಬ ವ್ಯಕ್ತಿ ನಮ್ಮ ಸಂಗಮೇಶ್ ಬಬಲೇಶ್ವರು. ಅದು ಇವತ್ತು ನಮ್ಮ ರಾಜಕೀಯ ನಾಯಕರು ಅವರಿಗೆ ಒಂದು ಗುರುತಿಸಿ ಇವತ್ತು ಏನೋ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಇವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮದು ಕೂಡ ಕರ್ತವ್ಯ. ಯಾಕಂದ್ರೆ ನಮಗೆ ಭಾಳ ಸಂತೋಷ ಆಗಿ ನಮ್ಮ ಒಬ್ಬ ಯುವ ಸ್ನೇಹಿತ, ಯುವ ನಾಯಕ ಇವತ್ತು ಒಂದು ಒಳ್ಳೆಯ ಹುದ್ದೆ ಪಡ್ಕೊಂಡು ಈ ನಾಡಿನ ಸೇವೆ ಮಾಡಲಿಕ್ಕೇನು ಅವರಿಗೊಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಯಾಕಂದ್ರೆ ನಾವು ಈ ಭಾಳ ದಿವಸದಿಂದ ಯಾಕಂದರೆ ಅವರಿಗೆ ಈಗ ಅವರ ಅಧ್ಯಕ್ಷ ರಾಜ್ಯದ ಪ್ರವಾಸ ಮಾಡ್ತಾ ಇದ್ದಾರೆ. ಅವ್ರನ್ನ ಪ್ರತಿಯೊಂದು ಇದ್ರಾಗ ನೋಡ್ತಿರ್ತೀನಿ, ಪತ್ರಿಕೆಗಳಲ್ಲಿ ಆಗಲಿ ಎಲ್ಲಿ ಹೋದರೂ ಸಹಿತ ಒಂದು ಇತಿಹಾಸ ಮಾಡೇ ಬರ್ಲಾಕತ್ತಾರೆ ಪ್ರತಿಯೊಂದು. ಸಂಗಮೇಶ್ ಕಾರ್ಯಕ್ರಮ ಇರೋದಲ್ಲ, ನನಗೆ ಗುರ್ತಿರಲಿಲ್ಲ. MC ಮುಲ್ಲಾ ಅವರು ಇಲ್ಲ ಹಿಂಗೆ ಸನ್ಮಾನ ಮಾಡಲಿಕ್ಕೆ ಅರೇಂಜ್ ಮಾಡಿದ್ವಿ, ನೀವು ಬರಲೇಬೇಕು ಅಂತಂದು. ಅದಕ್ಕೆ ನಾನು ಎಲ್ಲಿದ್ದೀರಿ ಅಂತ ಕೇಳಿದೆ, ಮದುವೆ ಹೋಟೆಲ್ ಆಯ್ತು ಬಂದೆ. ಆದರೂ ನಂದು ಇವತ್ತು MC ಮುಲ್ಲಾ ಅವರಾಗಲಿ ಸಂಗಮೇಶ್ ಆಗಲಿ ಇವತ್ತಿನ ಸಂಬಂಧ ಅಲ್ಲ, ಭಾಳ ಹಳೆಯ ಸಂಬಂಧ. ಸಂಗಮೇಶ್ ಬಬಲೇಶ್ವರ ನಾವು ಅವ್ರು JDS ಇದ್ದಾಗೆ ಅವಾಗಿಂದ ಸಂಬಂಧ. ಅವಾಗ ಅವ್ರು JDS ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು, ಅವ್ರ ಜೊತೆ ನಾವು ಹಿಂದೆ ಸಂಗಮೇಶನ ಹಿಂದೆ ಬಂದುಬಿಟ್ವಿ. ಹಿಂಗೆ ನಾ ಯಾವತ್ತಾದ್ರೂ ಸಂಗಮೇಶನ ಫಾಲೋ ಅಪ್ ಮಾಡ್ತಿದ್ವಿ. ಯಾಕೆ ನನಗೆ ರಾಜಕೀಯವಾಗಿ ಅಷ್ಟು ಐಡಿಯಾ ಇಲ್ಲ, ಆದ್ರೂ ಸಂಗಮೇಶ್ ಅವ್ರ ಪ್ರೇರಣೆಯಿಂದ ನಾ ಇವತ್ತು ರಾಜಕೀಯಕ್ಕೆ ಬಂದೀನಿ. ಆಮೇಲೆ MC ಮುಲ್ಲಾ ಅವ್ರು ನಮ್ಗೆ ಭಾಳ ಸಪೋರ್ಟ್ ಮಾಡ್ತಿರ್ತಾರೆ. ಬರ್ರಿ, ಯಾವುದೇ ಕಾರ್ಯಕ್ರಮ ಬರ್ರಿ, ನಿಂದರ್ರಿ, ಮಾತಾಡೋದು ಬರ್ರಿ.
ನಾವು ಮಾತಾಡಕ್ಕೆ ಬರಲ್ಲ ಸರ್ ನಮಗೆ ಅಂತ ಹೇಳ್ತೀವಿ. ಮಾತಾಡ್ರಿ ಅದು ಏನಾರ. ಸಾಯಂಕಾಲದ ಕಾರ್ಯಕ್ರಮದ ಕೇಂದ್ರಬಿಂದು ಸಂಗಮೇಶ್ ಬಬಲೇಶ್ವರ ಅಣ್ಣವರು ಜೊತೆಗೆ ಇದ್ದಂಥ ಎಲ್ಲ ಹಿರಿಯರು ಸೇರಿದಿರಿ. ಮೊದಲನೇದಾಗಿ ಸಂಗಮೇಶ್ ಅಣ್ಣವ್ರಿಗೆ ಹಾರ್ದಿಕ ಅಭಿನಂದನೆಗಳು. ನಾವು ಅವರು ಅಧ್ಯಕ್ಷರಾದ ಮೇಲೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದೆ. ಅವರು ಪ್ರಯಾಣದಲ್ಲಿದ್ದರು. ಸ್ನೇಹಿತರೆಲ್ಲ ಹೋಗಿ ಮನೆಗೆ ವಿಶ್ ಮಾಡೋಣ ಅಂತ, ಇನ್ನೊಂದು ದಿವಸ ಭೇಟಿ ಆಗೋಣ ಅಂದರು, ಆಗಲಿಲ್ಲ. ಇವತ್ತು ಸ್ನೇಹಿತರು ಮೆಸೇಜ್ ಹಾಕಿದರು, ನಮ್ಮ ಸಂಡೇ ಹೊತ್ತು ಮನೇಲಿದ್ದೇವೆ ಇವತ್ತು, ನನಗೆ ಭಾಳ ಖುಷಿ ಆಯಿತು. ಅವತ್ತು ಮನೆಗೆ ಹೋಗ್ಬೇಕಂದೇವು ಆಗಲಿಲ್ಲ, ಇವತ್ತು ನಮಗೆ ಅವಕಾಶ ಇತ್ತು ಅಂತೇಳಿ. ಸೊ ಇನ್ನೊಮ್ಮೆ ನಿಮಗೆ ಅಭಿನಂದನೆ ಹೇಳಿ, ಈ ಬಾಲ ವಿಕಾಸ್ ಅಕಾಡೆಮಿ ಅನ್ನೋದು ಇದೆ ಅಲ್ರಿ, ನಮ್ಗೆ ಗೊತ್ತಿರೋ ಹಾಗೆ ಒಟ್ಟು ಜನಸಂಖ್ಯೆ 33-34% ಮಕ್ಕಳಿದ್ದಾರೆ ದೇಶದಲ್ಲಿ. ಸೊ ಈ ದೇಶದಲ್ಲಿರ್ತಕ್ಕಂಥ ಮಕ್ಕಳ ಜೊತೆ ಕೆಲಸ ಮಾಡೋದ್ರಲ್ಲಿ ಒಂದು ಸೌಭಾಗ್ಯ. ಸೊ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಹಿತ ಅವ್ರಿಗೆ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರು ಮಾಡಿದ್ದಕ್ಕೆ ನಮ್ಗೆ ಅನಿಸ್ತು ನಮ್ಮ ಜಿಲ್ಲೆಗೂ ಒಂದಿಷ್ಟು ಏನೋ ವಿಶೇಷವಾದ ಸ್ಥಾನಮಾನ ಸಿಗ್ತಾ ಇದೆ ಅಂತ. ನಮ್ಗೆ ಏನು ನೆನಪಾಗಿದ್ದೇನೆಂದರೆ, ಈ ಹಿಂದೆ